ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಖುಲಾಸೆ ಆಗ್ತಾ ಇದ್ದಂತೆ ಸಂತಸವನ್ನ ಶ್ರೀಗಳು ವ್ಯಕ್ತಪಡಿಸಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಸಾಕ್ಷ್ಯಾಧಾರ ಕೊರತೆಯಿಂದ ಶ್ರೀಗಳ ಖುಲಾಸೆ ಆಗಿರೋದ್ರಿಂದ ಅವರು ಸಂತಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಖುಲಾಸೆ ಆಗ್ತಾ ಇದ್ದಂತೆಯೇ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಈ ವಿಚಾರದಲ್ಲಿ ಬಹುದೊಡ್ಡದಾಗಿ ಮೊದಲನೇ ಪ್ರಕರಣದಲ್ಲಿ ಈಗ ಖುಲಾಸೆ ಸಿಗ್ತಾ ಇದೆ. ಏನಿದೆ ತೀರ್ಪಿನಲ್ಲಿರುವಂತಹ ಸಾರಾಂಶ? ಅರುಣ, ಇವತ್ತು ಸಾರಾಂಶವನ್ನು ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಡಲಿಲ್ಲ. ಯಾಕೆಂದರೆ ಕೇವಲ ಈ ಪ್ರಕರಣದಲ್ಲಿ ಖುಲಾಸನ ಅಥವಾ ದೋಷಿನ ಅಥವಾ ನಿರ್ದೋಷಿನ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಮಾತ್ರ ಕೇವಲ 2 ಲೈನ್ಗಳಲ್ಲಿ ಮಾತ್ರ ಹೇಳಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆದೇಶದ ಪ್ರತಿ ಕೈ ಸೇರ್ತದೆ. ಕೈ ಸೇರಿದ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಇದರಲ್ಲಿ ಎಲ್ಲಿ ಎಡವಿತ್ತು ಮತ್ತು ಡಿಫೆನ್ಸ್ಗೆ ಎಲ್ಲಿ ಇದು ಲಾಭವನ್ನು ತಂದಿಟ್ಟಿತ್ತು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಂಥದ್ದು ಪ್ರಯತ್ನಗಳು ಆಗಬೇಕಾಗಿರುವಂಥದ್ದು. ಅರುಣ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಮುರುಘಾ ಶ್ರೀಗಳು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದಂಥದ್ದು ಇಡೀ ಮಠದ ವಿರುದ್ಧ ಮತ್ತು ನನ್ನ ವಿರುದ್ಧ, ಜೊತೆಗೆ ನನ್ನ ಜೊತೆಯಲ್ಲಿ ಯಾರ್ಯಾರು ಆಪ್ತರಾಗಿದ್ದಾರೆ ಅವರ ವಿರುದ್ಧ ಒಂದಷ್ಟು ಸಂಚು ಮತ್ತು ಒಳಸಂಚನ ಮಾಡುವಂಥ ಒಂದು ಕಾನ್ಸ್ಪಿರಸಿ ಮಾಡುವಂಥ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಬಂದರು. ಆದರೆ ಅದಕ್ಕೆ ನಾವು ಸಹಕಾರವನ್ನು ಕೊಡಲಿಲ್ಲ ಅಂದಾಗ, ಅಂದರೆ ಮಠದ ಹಣವನ್ನು ಲಪಟಾಯಿಸೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಲಾಯಿತು. ಆಗ ಯಾವಾಗ ಹಣವನ್ನು ಲಪಟಾಯಿಸಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ಲಿಲ್ಲ, ಆ ಸಂದರ್ಭದಲ್ಲಿ ಈ ರೀತಿಯ ಸುಳ್ಳು ಆರೋಪಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಜೊತೆಗೆ ಒಂದಿಷ್ಟು ಹೆಣ್ಣು ಮಕ್ಕಳನ್ನು ಬಳಕೆ ಮಾಡಿಕೊಂಡು, ಅಂದರೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಬಳಕೆ ಮಾಡಿಕೊಂಡು ಈ ರೀತಿಯ ಸಂಚನ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಮುರುಘಾ ಶ್ರೀಗಳು ಹೇಳ್ಕೊಳ್ತಾ ಬಂದಿದ್ರು. ಆದರೆ ವಾದ ಪ್ರತಿವಾದ ಆಯಿತು. ವಾದ ಪ್ರತಿವಾದ ಅಂತ ಸಂದರ್ಭದಲ್ಲೂ ಕೂಡ ಡಿಫೆನ್ಸ್ನ ಪರ ವಕೀಲರು ಒಂದಷ್ಟು ಪ್ರಬಲವಾಗಿ ಕ್ರಾಸನ್ನು ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಪ್ರಾಸಿಕ್ಯೂಷನ್ ಚೀಫ್ ಮಾಡಿತ್ತು, ಅದನ್ನು ಕ್ರಾಸ್ ಮಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಸಿ ಬಿ ನಾಗೇಶ್ವರು ಇದರಲ್ಲಿ ಸಫಲರಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಡಿಫೆನ್ಸ್ನ ಪರ ವಕೀಲರು ಅವರು ಅಂದರೆ ಮುರುಘಾ ಶ್ರೀಗಳನ್ನು ರೆಪ್ರೆಸೆಂಟ್ ಮಾಡಿ ಕೋರ್ಟ್ಗೆ ಹಾಜರಾಗಿದ್ದರು, ಟ್ರಯಲನ್ನು ನಡೆಸಿ ಇದರಲ್ಲಿ ಸಫಲರಾಗಿರುವಂಥದ್ದು. ಜೊತೆಗೆ ಪ್ರಾಸಿಕ್ಯೂಷನ್ ಕೂಡ ಸಾಕಷ್ಟು ಎಡವಿರುವಂಥದ್ದು. FSLನ ವರದಿಗಳಿತ್ತು, ಜೊತೆಗೆ ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು, ಜೊತೆಗೆ ಬೇರೆ ಬೇರೆ ಅಂಶಗಳು ಇವೆಲ್ಲ ಕೂಡ ಇದ್ರೂ ಕೂಡ ಅದನ್ನು ಸಮರ್ಪಕವಾಗಿ ನ್ಯಾಯಾಲಯದ ಮುಂದೆ ಇಡುವಂಥ ಪ್ರಯತ್ನಗಳು ಸಾಧ್ಯವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಒಂದನೇ ಪ್ರಕರಣದಲ್ಲಿ 2 ದೋಷಾರೋಪ ಪಟ್ಟಿಗಳನ್ನು ಸಲ್ಲಿಕೆ ಮಾಡಲಾಗಿತ್ತು. 2 ದೋಷಾರೋಪ ಪಟ್ಟಿಯಲ್ಲೂ ಕೂಡ ಈಗ ಖುಲಾಸೆ, ನಿರ್ದೋಷಿ ಅಂತೇಳಿ ಆದೇಶವನ್ನು ಈಗ ನ್ಯಾಯಾಲಯ ಕೊಟ್ಟಿದೆ. ನ್ಯಾಯಾಲಯ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮುಂದಿನ ಪ್ರಕರಣ, ಸಾಮಾನ್ಯವಾಗಿ ಈ ಪ್ರಕರಣ ಬೆಳಕಿಗೆ ಬಂದು ಒಂದಷ್ಟು ದಿನಗಳ ಆದ ನಂತರ ಅದು 2ನೇ ಪ್ರಕರಣ ದಾಖಲಾಗಿದ್ದಂಥದ್ದು. ದಾಖಲಾದ ಸಂದರ್ಭದಲ್ಲಿ ಸಾಕಷ್ಟು ಅದರಲ್ಲೂ ಕೂಡ ಪ್ರತ್ಯಾರೋಪಗಳನ್ನು ಮಾಡ್ಕೊಳ್ತಾ ಬಂದರು. ಕಾನ್ಸ್ಪಿರಸಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೊರಹಾಕುವಂಥ ಪ್ರಯತ್ನಗಳಾಯಿತು. ಆ ಸಂದರ್ಭದಲ್ಲಿ ನಡೆದಂಥ ಬೆಳವಣಿಗೆಗಳೇನಿತ್ತು, ಆ ಬೆಳವಣಿಗೆಗಳು 2ನೇ ಪ್ರಕರಣದಲ್ಲಿ ಮುಂದಿನ ಹೊತ್ತುಗಳಲ್ಲಿ ಬರುವಂಥದ್ದು. ಅಂದರೆ ಅದು ಚಾರ್ಜ್ ಫ್ರೇಮ್ ಆಗಿದೆ. ಚಾರ್ಜ್ ಫ್ರೇಮ್ ಆಗಿ ಟ್ರಯಲ್ ನಡಿಬೇಕಾಗಿರುವಂಥದ್ದು. ಟ್ರಯಲ್ ನಡೆದು ಮುಂದಿನ ಹೊತ್ತುಗಳಲ್ಲಿ ಯಾವ ತೀರ್ಪು ಬರುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ಆದರೆ ಅವರಿಗೆ ನಿಜವಾದ ಸಂಕಷ್ಟವನ್ನು ತಂದಿಟ್ಟಿದ್ದಂಥ ಮತ್ತು ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥ ಮೊದಲನೇ ಪ್ರಕರಣ ಇತ್ತು. ಮೊದಲನೇ ಪ್ರಕರಣದಲ್ಲಿ ಈಗ ಮುರುಘಾ ಶ್ರೀಗಳು ಖುಲಾಸೆ ಆಗಿರುವಂಥದ್ದು. ಜೊತೆಗೆ ಡಿಫೆನ್ಸ್ನ ಅಡ್ವೊಕೇಟ್ಗೆ ಇದರಲ್ಲಿ ಸಫಲರಾಗಿದ್ದಾರೆ ಮತ್ತು ಪ್ರಾಸಿಕ್ಯೂಷನ್ ಸಮರ್ಪಕವಾಗಿ ವಾದ ಮಂಡನೆ ಮಾಡಲಿಕ್ಕೆ ಮತ್ತು ಸಮರ್ಪಕವಾಗಿ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯಕ್ಕೆ ಒದಗಿಸಲಿಕ್ಕೆ ಸಾಕಷ್ಟು ಹಿನ್ನಡೆ ಆಗಿರುವಂಥದ್ದು ಈ ಪ್ರಕರಣದಲ್ಲಿ ಸೋಲಿಕೆ ಕಾರಣ ಆಗಿರುವಂಥದ್ದು. ಅರುಣ್, ಮುರಳಿ, ಈಗ ಮೊದಲನೇ ಪ್ರಕರಣ ಪೋಕ್ಸೋ ಕೇಸ್ ಆಗಿದ್ದು, 2ನೇ ಪ್ರಕರಣದಲ್ಲಿ ಯಾವ ಆರೋಪವನ್ನ ಮುರುಘಾ ಶ್ರೀಗಳ ಮೇಲೆ ಇರೋದು? ಅದು ಕೂಡ 2ನೇ ಪ್ರಕರಣ ಕೂಡ ಪೋಕ್ಸೋ ಪ್ರಕರಣ. ಆದರೆ ಸಂತ್ರಸ್ತೆಯರು ಬೇರೆಯವರು. ಆ ಪ್ರಕರಣದಲ್ಲಿ ಬೇರೆ ಸಂತ್ರಸ್ತೆಯರಿದ್ದಾರೆ, ಅವರ ಹೇಳಿಕೆಗಳು ಕೂಡ ಆಗಿದ್ದಾವೆ. ಯಾಕೆಂದರೆ ಈ ಪ್ರಕರಣ ಆಯಿತು, ಮೊದಲನೇ ಪ್ರಕರಣ ಆದ ಸಂದರ್ಭದಲ್ಲಿ ಮುರುಘಾ ಶ್ರೀಗಳನ್ನು ಬಂಧನಕ್ಕೊಳಪಡಿಸಿದ್ರು, ನ್ಯಾಯಾಂಗ ಬಂಧನದಲ್ಲಿ ಇರಿಸಿದ್ರು. ಆ ಸಂದರ್ಭದಲ್ಲಿ ಹೊರಗೆ ಬಂದಂಥ ಪ್ರಕರಣ 2ನೇ ಪ್ರಕರಣ. ಆ ಪ್ರಕರಣದಲ್ಲೂ ಕೂಡ ತನಿಖೆಯನ್ನು ಮಾಡಲಾಗಿದೆ, ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಲಾಗಿದೆ. ಅದು ಟ್ರಯಲ್ ನಡಿಬೇಕಾಗಿರುವಂಥದ್ದು. 2 ಪೋಕ್ಸೋ ಪ್ರಕರಣಗಳು ಮುರುಘಾ ಶ್ರೀಗಳ ವಿರುದ್ಧ ಇದ್ದಂಥದ್ದು. ಮೊದಲನೇ ಪ್ರಕರಣ ಏನಿತ್ತು, ಮೊದಲನೇ ಪ್ರಕರಣ ಈಗ ಖುಲಾಸೆ ಆಗಿದೆ ಮತ್ತು 2ನೇ ಪ್ರಕರಣ ಇದ್ದಿದ್ದು ಅದು ಟ್ರಯಲ್ ಅನ್ನ ಮುಂದುವರಿಸಬೇಕಾಗಿರುವಂಥದ್ದು. ಅರುಣ್, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳು ಖುಲಾಸೆ ಆಗಿದೆ. ಬಿಗ್ ರಿಲೀಫ್ ಸಿಗ್ತಾ ಇದ್ದಂತೆ ಶ್ರೀಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಕೋರ್ಟ್ ಹಾಲ್ನಿಂದ ಆಚೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಅವರು ಕೊಡ್ತಾರೆ ಅನ್ನುವಂಥದ್ದನ್ನ. ಸೊ ಈಗ ಕೋರ್ಟ್ ಹಾಲ್ನಿಂದ ಹೊರಗೆ ಬಂದಿದ್ದಾರೆ ಮುರುಘಾ ಶ್ರೀಗಳು, ಸಂತಸವನ್ನ ವ್ಯಕ್ತಪಡಿಸಿದ್ದಾರಂತೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳ ಖುಲಾಸೆ ಆಗಿದ್ದಾಗ ಆ ಬಾಲಕಿಯರಿಗೆ ನ್ಯಾಯ ಸಿಗಲ್ವಾ? ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿದಾಗ ತನಿಖೆ ಸರಿಯಾಗಿ ನಡೀಲಿಲ್ವಾ? ಪೊಲೀಸರು ಸರಿಯಾಗಿ ತನಿಖೆಯನ್ನು ನಡೆಸಿಲ್ವಾ?
ಇವೆಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಹಾಗಿದ್ದಾಗ ಅಲ್ಲಿ ನಡೆದಂಥದ್ದು ಕಟ್ಟುಕಥೆನಾ? ಸೇಮ್ ಧರ್ಮಸ್ಥಳ ಪ್ರಕರಣದ ರೀತಿಯಲ್ಲಿ ಪೋಕ್ಸೋ ಕೇಸ್ನಲ್ಲಿ ಎಲ್ಲ 3 ಆರೋಪಿಗಳಿಗೆ ಈಗ ಬಿಗ್ ರಿಲೀಫ್ ಸಿಗ್ತಾ ಇರೋದು. ಮೊದಲನೇ ಆರೋಪಿ ಮುರುಘಾಶ್ರೀಗಳು, ಎರಡನೇ ಆರೋಪಿ ವಾರ್ಡನ್ ರಶ್ಮಿ, ನಾಲ್ಕನೇ ಆರೋಪಿ ಪರಮಶಿವಯ್ಯ ಖುಲಾಸೆ ಆಗ್ತಾ ಇದ್ದಾರೆ. ಈಗ ಮೊದಲನೇ ಕೇಸ್ನಿಂದ ಖುಲಾಸೆ ಆಗ್ತಾ ಇರುವಂಥದ್ದು. ಇದನ್ನ ಮೇಲ್ಮನವಿಯನ್ನ ಕೂಡ ಸಲ್ಲಿಸ್ಕೊಳ್ಬಹುದು. ಅವರು ಯಾರು ಕೇಸನ್ನು ಹಾಕಿದ್ದಾರೆ ಅವರು ಮತ್ತೆ ಹೈಕೋರ್ಟಿಗೂ ಕೂಡ ಹೋಗ್ಬೋದು. ಅದಾದ ನಂತರ ಸುಪ್ರೀಂ ಕೋರ್ಟ್ಗೂ ಹೋಗಕ್ಕೆ ಅವಕಾಶ ಇರುತ್ತೆ, ನಡೆಯುತ್ತೆ ಹೋಗೋದೇ ಆದರೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ. ಆದರೆ ಇಲ್ಲಿ ಇರುವಂಥದ್ದು ಮುಖ್ಯವಾಗಿ ಸಾಕ್ಷಿಗಳ ಕೊರತೆ ಅಂತ ಹೇಳಿದ್ದಾರೆ. ಸೊ ಸಾಕ್ಷಿಗಳ ಕಲೆ ಹಾಕೋದ್ರಲ್ಲಿ, ತನಿಖೆಯನ್ನ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೇಟು ಹಾಕಿದ್ರಾ, ಅಥವಾ ಸಾಕ್ಷಿಗಳೇ ಇರಲಿಲ್ವಾ, ಅಥವಾ ಇದನ್ನ ಸಂಪೂರ್ಣವಾಗಿ ಕಥೆ ಕಟ್ಟುವಂಥ ರೀತಿಯಲ್ಲಿ ಸೃಷ್ಟಿಯನ್ನ ಮಾಡಿದ್ರ? ಇವೆಲ್ಲ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಸೇಮ್ ಧರ್ಮಸ್ಥಳದ ಪ್ರಕರಣದ ರೀತಿಯಲ್ಲಿ ಒಂದು ಟೀಮ್ ಬಂತು, ಹೇಗೆ ಕಟ್ಕೊಳ್ತು, ಹೇಗೆ ಎಲ್ಲ ಆರೋಪಗಳನ್ನು ಮಾಡಿದ್ರು, ಆಮೇಲೆ ಎಲ್ಲ ಅದನ್ನ ಕೆದಕ್ತಾ ಹೋದಾಗ ಎಲ್ಲ ಪುಂಗಿದಾಸರು ಅನ್ನೋದು ಗೊತ್ತಾಯಿತು, ಹೇಗೆ ಸುಳ್ಳು ಹೇಳಿದ್ರು ಅಂತ ಗೊತ್ತಾಯಿತು, ಬುರುಡೆ ಬಿಟ್ಕೊಂಡು ಓಡಾಡಿದ್ರು ಅಂತೇಳಿ. ಇಲ್ಲೂ ಹಾಗೆ ಬುರುಡೆ ಬಿಟ್ಕೊಂಡು ಓಡಾಡಿದ್ರ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಶ್ರೀಗಳು ಅದನ್ನು ಹೇಳ್ತಾ ಇದ್ರು. ನನ್ನ ಸಹೋದ್ಯೋಗಿ ಮುರಳಿ ಕೂಡ ಹೇಳ್ತಾ ಇದ್ದಿದ್ದು, ಆರಂಭದಲ್ಲಿ ಆರೋಪವನ್ನು ಮಾಡ್ತಾ ಇದ್ದಿದ್ದು, ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ದುಡ್ಡಿನಲ್ಲಿ ಸಹಕಾರವನ್ನು ನಾನು ಕೊಡದೇ ಇದ್ದಿದ್ದಕ್ಕೇನೆ ಪಿತೂರಿಯನ್ನ ಮಾಡಿದ್ರು ಅಂತೇಳಿ. ಇದು ಸತ್ಯಕ್ಕೆ ಸಿಕ್ಕಂತ ಜಯ ಅಂತ ಮುರುಘಾಶ್ರೀಗಳು ಹೇಳಿದಾರಂತೆ. ಚಿತ್ರದುರ್ಗದಿಂದ ದಾವಣಗೆರೆಯತ್ತ ಈಗ ಶ್ರೀಗಳು ಹೊರಟಿದ್ದಾರೆ. ಸತ್ಯಕ್ಕೆ ಸಿಕ್ಕ ಜಯ ಅನ್ನುವಂಥದ್ದನ್ನ ಹೇಳಿ ಅಲ್ಲಿಂದ ಶ್ರೀಗಳು ಹೊರಟಿದ್ದಾರೆ ಅನ್ನೋದು. ಸೊ ಮುರುಘಾಶ್ರೀಗಳಿಗೆ ಖುಲಾಸೆ, ಇಡೀ ದೇಶದಲ್ಲಿನೇ ಒಂದು ಸದ್ದು ಮಾಡಿದಂತಹ ಪ್ರಕರಣ. ಆ ಸಂದರ್ಭದಲ್ಲಿ ಬಹುದೊಡ್ಡದಾಗಿ ಕಾವಿ ತೊಟ್ಟಂತವ್ರ ಬಗ್ಗೆ ಟೀಕೆಯನ್ನ ಮಾಡ್ತಾ ಇದ್ದಿದ್ದು. ನಿರ್ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟ ನಂತರ ಸಂತಸವನ್ನ ವ್ಯಕ್ತಪಡಿಸಿಕೊಂಡು ಆಚೆ ಬಂದಿದ್ದಾರೆ. ಬಂದು ದಾವಣಗೆರೆಯತ್ತ ಹೋಗ್ತಾ ಇದ್ದಾರೆ ಈಗ. ಕಾರಣ ಅವರಿಗೆ ಚಿತ್ರದುರ್ಗ ಪ್ರವೇಶ ಮಾಡೋಕ್ಕೆ ಅವಕಾಶ ಇಲ್ಲ. ಸೊ ದಾವಣಗೆರೆಯಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಇದ್ದಿದ್ದು, ಹಾಗಾಗಿ ದಾವಣಗೆರೆಯಲ್ಲಿ ಅವರು ಹೋಗ್ತಾ ಇದ್ದಾರೆ. ಈಗ ಇನ್ನೂ ಒಂದು ಪ್ರಕರಣದಿಂದ ಅವರು ಖುಲಾಸೆ ಆಗುವವರೆಗೂ ಕೂಡ